ಈ ರಸ್ತೆ ಕೊರಮಾಡ್ಲಿಂದ ಟ್ಯಾಂಕ್ ಬ್ಲಾಕು, ಓರಿಯೆಂಟಲ್ ಲೈನು, ವೆಸ್ಲೇನ್ ಬ್ಲಾಕು ಈ ಕಡೆಯಿಂದ ಬಂದು ಫೈಲೆಟ್ಸ್ಗೆ ಹೋಗುವ ರಸ್ತೆ ಇದು. ವಳ್ಳಲ್ ಮುನಿಸ್ವಾಮಿ ಅಧ್ಯಕ್ಷರಾಗಿರುವಾಗ ಈ ರಸ್ತೆ ಅವ್ರಿಗೆ ಮುಂಚಿತವಾಗಿ ತುಂಬ ಈ ರಸ್ತೆ ಸುಮಾರು ಎಲ್ಲ ಕಡೆನೂ ಹದಗೆಟ್ಟಿತ್ತು. ವಳ್ಳಲ್ ಮುನಿಸ್ವಾಮಿ ಅಧ್ಯಕ್ಷರಾಗಿರುವಾಗ ಯಾವುದೋ ಒಂದು ಅನುದಾನದಲ್ಲಿ ಈಗ ಗಾಡಿಗಳು ಬರುತ್ತಲ್ಲ, ಇಲ್ಲಿ ಒಂದು ಸ್ಪೀಡ್ ಬ್ರೇಕ್ ಬರುತ್ತೆ, ಅಲ್ಲಿ ತನಕ ಈ ರಸ್ತೆಯನ್ನು ಹಾಕ್ಕೊಟ್ಟಿದ ನಂತರ ಇಲ್ಲಿ ಜನಗರ ಆರೋಪ ಕಡಿಮೆ ಆಗಿದೆ. ಆದರೆ ಈ ಗಾಡಿ ಬರುತ್ತಲ್ಲ, ಇಲ್ಲಿಂದ ಈ ಫೈಲೆಟ್ಸ್ಗೆ ಹೋಗೋ ರಸ್ತೆ ಎಲ್ಲ ಕಡೆನೂ ಸುಮಾರು ಕಡೆ ಡ್ಯಾಮೇಜ್ ಆಗಿದೆ. ಸುಮಾರು ಒಂದು 4-5 ಕಿಲೋಮೀಟ್ರಿಗೆ ಒಳ್ಳೆ ರಸ್ತೆ ಆಗಿಬಿಟ್ಟು ಇದು 1 ಕಿಲೋಮೀಟರ್ ರಸ್ತೆ ಹಂಗೆ ಬಿಟ್ಟಿದ್ದಾರೆ ಅಂತ ಸುಮಾರು ವರ್ಷಗಳಿಂದ ಜನ ಆರೋಪ ಮಾಡ್ತಾಯಿದ್ರು. ಈಗ ಫೈಲೈಟ್ಸ್ ಬ್ರಿಡ್ಜು ಡೆಮಾಲಿಷ್ ಆಗ್ತಾ ಇರೋದ್ರಿಂದ ಎಲ್ಲ ವಾಹನಗಳು, ದೊಡ್ಡ ವಾಹನಗಳು ಆಗಲಿ ಎಲ್ಲ ವಾಹನಗಳು ಈ ರಸ್ತೆಯಲ್ಲೇ ಬರುತ್ತೆ. ನೋಡಿ, ಹಳ್ಳಗಳು ಕಾಣ್ತಾ ಇದೆ. ಇದರಲ್ಲಿ ಬರುವಾಗ ಮತ್ತೆ ಯಾರಾದರೂ 2 ವೀಲರ್ಸ್ ಅವರು ಅಥವಾ ಕಾರ್ ಅವರು ಬಂದು ಬಿದ್ದರೆ ರಾಮಾಯಣ ಆಗುತ್ತಂತ ಸಾರ್ವಜನಿಕರು ಸುಮಾರು ಬಾರಿ ನಮ್ಮಲ್ಲಿ ಬೇಡಿಕೆಗಳನ್ನ ಬಿಟ್ಕೊಂಡು ಬರ್ತಾಯಿದ್ರು. ಆದ್ರೂ ಈ ರಸ್ತೆ ಈಗ ಫೈಲೈಟ್ಸಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಈ ಹಳ್ಳಗಳನ್ನು ಮುಚ್ಚಿ ಅಥವಾ ಇಲ್ಲಿಂದ ಫೈಲೈಟ್ಸಿಂದ ಈ ಬ್ರಿಡ್ಜ್ ತನಕ ಹೊಸ ರಸ್ತೆಯನ್ನು ಹಾಕಬೇಕಂತ ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ. ಎಲ್ಲ ಆರೋಪಗಳನ್ನು ನಾವು ಶಾಸಕರ ಮೇಲೇ ಮಾಡೋಕ್ಕಾಗಲ್ಲ. ನಗರಸಭೆ ಅಥವಾ ಮುಂದಿನ ಈ ರಸ್ತೆ ಬಂದು ಮಗಿ ಅವರು ತಂಗಿನೋ ಏನೋ ಸದಸ್ಯರಾಗಿದ್ದರು, ಅವರಾದರೂ ಇದನ್ನು ಮಾಡಿರಬೇಕು. ಈ ರಸ್ತೆ ನಮಗೂ ಬರಲ್ಲ ಅಂತ ಈ ರಜನಿಕಾಂತ್ ಡೈಲಾಗ್ ಥರ ಮಾಡಿಕೊಂಡು ಇದನ್ನು ಕೈಬಿಟ್ಟಿದ್ದಾರೆ. ದಯವಿಟ್ಟು KGF ಕ್ಷೇತ್ರದ ಆಡಳಿತ ಇದ್ರ ಮೇಲೆ ಗಮನ ಹರಿಸಿ ಈ 1 ಕಿಲೋಮೀಟರ್ ಬರುವ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ಸಾರ್ವಜನಿಕರ ಬೇಡಿಕೆ. ನೋಡಿ, ಈ ಹಳ್ಳಗಳಿದೆ, ಇದು ಮತ್ತೆ ಈಗ ಬಿಟ್ಟರೆ ಇನ್ನೂ ಜಾಸ್ತಿ ಕಂಡಮ್ ಆಗುತ್ತೆ ಅಂತ ಸಾರ್ವಜನಿಕರ ಬೇಡಿಕೆಗಳಾಗಿರೋದ್ರಿಂದ ಈ ಸುದ್ದಿಯನ್ನು ನಾವು KGF ಆಡಳಿತ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಧನ್ಯವಾದಗಳು.